Hi guys, welcome back to my channel and welcome back to summer. ಸೊ ಮಾರ್ಚ್ ಏಪ್ರಿಲ್ ಮೇ ಈ 3 ಮಂತ್ಸು ಸಿಕ್ಕಾಪಟ್ಟೆ ಬಿಸಿಲು ಆಗ್ತಾನೇ ಇಲ್ಲ. ನಾನು ಯಾಕೆ ವೀಡಿಯೋಸ್ನೂ ನಾನು ಅದಕ್ಕೆ ಮಾಡ್ತಿಲ್ಲ. ಈಗ ಫ್ಯಾನ್ ಹಾಕಿದ್ರೆ ಫ್ಯಾನ್ ಸೌಂಡ್ ಬರುತ್ತೆ. ವಿತೌಟ್ ಫ್ಯಾನ್ ಮಾಡೋ ಕೂತ್ಕೊಂಡ್ರೆ ತುಂಬ ಸ್ವೆಟ್ ಆಗುತ್ತೆ. ಬಟ್ ಸ್ಟಿಲ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಅದರಿಂದ ಐ ಆಮ್ ಡೂಯಿಂಗ್ ಅ ವೀಡಿಯೋ. ಆ್ಯಕ್ಚುಲಿ ಇವಾಗ ನಾನು ವೀಡಿಯೋ ಮಾಡ್ತಿರೋ ಟೈಮ್ ಬಂದು ಮಧ್ಯಾಹ್ನ 2 ಗಂಟೆ. ಓಕೆ, ನೈಟ್ ಇನ್ನೂ ಸೆಕೆ ಆಗುತ್ತೆ. ಅಟ್ಲೀಸ್ಟ್ ಮಾರ್ನಿಂಗ್ ಆದರೆ ಸ್ವಲ್ಪ ಗಾಳಿ ಆದರೂ ಬರುತ್ತೆ ಇಲ್ಲಿ ವಿಂಡೋಯಿಂದ. ನೈಟ್ ಆದರೆ ಏನು ಗಾಳಿನೇ ಬರಲ್ಲ. ಯಾ, ಇವತ್ತಿನ ವಿಡಿಯೋ ಬಂದುಬಿಟ್ಟು ಆರ್ ಆರ್ ಬಿದು ಪಿ ಒ ಪ್ರಿಲಿಮ್ಸ್ ಎಕ್ಸಾಮಿಂದ ಹಿಡಿದು ಇಂಟರ್ವ್ಯೂ, ಡಿ ವಿವರೆಗೂ ಯಾವ್ಯಾವ ಮಂತಲ್ಲಿ ಏನೇನಾಯಿತು, ಈಗ ನೆಕ್ಸ್ಟ್ ಜಾಯ್ನಿಂಗ್ ಅಪ್ಡೇಟು ಏನು ಎತ್ತ ಅಂತ ನಾನು ಹೇಳ್ತಿದ್ದೀನಿ. ಸೊ ನಾವು ಫಸ್ಟು ಆರ್ ಆರ್ ಬಿ ಪಿ ಒ 2025 ಇದು. ಓಕೆ, ಆರ್ ಆರ್ ಬಿ ಪಿ ಒದು ಪ್ರಿಲಿಮ್ಸ್ ಡೇಟ್ ಹೇಳ್ತೀನಿ. ಪ್ರಿಲಿಮ್ಸ್ ನಾವು ಬರೆದಿದ್ದು 23rd ನವೆಂಬರ್. ಓಕೆ, 23rd ನವೆಂಬರಲ್ಲಿ ನಾವು ಪ್ರಿಲಿಮ್ಸ್ ಬರೆದಿದ್ವಿ. ಆ್ಯಂಡ್ ಮೇನ್ಸ್ ನೆಕ್ಸ್ಟ್ ಮಂತೇ ಬರೆದಿದ್ದು, ಡಿಸೆಂಬರಲ್ಲಿ. ಓಕೆ, ಡೇಟ್ ಬಂದು 28. ಸೊ ಆಲ್ಮೋಸ್ಟ್ 1 ಮಂತ್ ಗ್ಯಾಪ್ ಇತ್ತು ಮೇನ್ಸಿಗೆ. ಪ್ರಿಲಿಮ್ಸಿಂದ ಮೇನ್ಸ್ ಬರೆಯೋಕ್ಕೆ 1 ಮಂತ್ ಗ್ಯಾಪ್ ಇತ್ತು. ಸೊ 28 ಡಿಸೆಂಬರಲ್ಲಿ ನಾವು ಮೇನ್ಸ್ ಬರೆದಿದ್ದು. ನೆಕ್ಸ್ಟ್ ಪ್ರಿಲಿಮ್ಸ್ದು ರಿಸಲ್ಟ್, ಮೇನ್ಸ್ಗೆ ಶಾರ್ಟ್ ಲಿಸ್ಟ್ ಆಗಿರೋದು, ಅದರದ್ದು ರಿಸಲ್ಟ್ ಬಂದು ನಾವು ಕ್ಲಿಯರ್ ಮಾಡಿದ್ದೀವೋ ಇಲ್ಲೋ, ಅದರದ್ದು ರಿಸಲ್ಟ್ ನಮಗೆ ಬಂದಿದ್ದು 19th ಡಿಸೆಂಬರಲ್ಲೇ. 19th ಡಿಸೆಂಬರಲ್ಲಿ ನಮಗೆ ರಿಸಲ್ಟ್ ಬಂದಿದ್ದು. ನೆಕ್ಸ್ಟ್ ನಾವು ಮೇನ್ಸ್ ಬರೀತೀವಿ. ಮೇನ್ಸ್ ಇದ್ದಿದ್ದು ನಮಗೆ 28. ಸೊ ಆಲ್ಮೋಸ್ಟ್ ಎಷ್ಟು ಡೇಸ್ ಗ್ಯಾಪ್ ಇತ್ತು ಅಂದರೆ 8, 9, 10. ಓಕೆ, 10 ಡೇಸ್ ಅಷ್ಟೇ ಗ್ಯಾಪ್ ಇದ್ದಿದ್ದು. ಸೊ ಪ್ರಿಲಿಮ್ಸ್ ರಿಸಲ್ಟ್ ಬಂದಾದಮೇಲೆ ಮೇನ್ಸ್ ಬರೆಯೋಕ್ಕೆ ನಮಗಿದ್ದಿದ್ದು ಜಸ್ಟ್ 10 ಡೇಸ್. ಸೊ ಅದಕ್ಕೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಿ, ಒನ್ಸ್ ನೀವು ಬೇಸಿಕ್ಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ಪ್ಲೀಸ್ ಫೋಕಸ್ ಆನ್ ಯುವರ್ ಮೇನ್ಸ್ ಪ್ರಿಪ್ರೇಷನ್ ಅಂತ. ಬಿಕಾಸ್ ನಿಮ್ಗೆ ಟೈಮೇ ಸಿಗಲ್ಲ 1 ವೀಕಲ್ಲಿ ಏನು ನೀವು ಮೇನ್ಸ್ ಕ್ಲಾಸಸ್ನ ಕೇಳ್ತೀರಾ. ಸೊ ಅದಕ್ಕೆ ಪ್ರಿಲಿಮ್ಸ್ದು ನೀವು ಏನೇನು ಪಾರ್ಟ್ ಕಂಪ್ಲೀಟ್ ಮಾಡಿದ್ರೋ ಪ್ಲೀಸ್ ಗೋ ಫಾರ್ ಮೇನ್ಸ್ ಪ್ರಿಪ್ರೇಷನ್ ಅಂತ ನಾನು ಅದಕ್ಕೆ ಹೇಳೋದು. ಓಕೆ, ನೆಕ್ಸ್ಟ್ ಇದು ಪ್ರಿಲಿಮ್ಸ್ ಮೇನ್ಸ್ ಮುಗೀತಾ. ಮೇನ್ಸ್ ಎಕ್ಸಾಮ್ ಬರೆದ್ವಿ. ಈಗ ನೆಕ್ಸ್ಟು ಮೇನ್ಸ್ದು ನಮಗೆ ರಿಸಲ್ಟ್ ಬಿಡ್ತಾರೆ. ರಿಸಲ್ಟು ಎರಡು ಟೈಮಲ್ಲಿ ರಿಸಲ್ಟ್ ಬಿಡ್ತಾರೆ. ಒಂದು ಶಾರ್ಟ್ ಲಿಸ್ಟ್ ಆಗದೆ ಇರೋರ್ದು ಕೂಡ ಬಿಡ್ತಾರೆ. ಆ ಟೈಮಲ್ಲಿ ನಮ್ಮದು ನಾವು ನೋಡ್ಕೋಬೋದು, ಜಸ್ಟ್ ನಾವು ಶಾರ್ಟ್ ಲಿಸ್ಟ್ ಆಗಿದ್ದೀವೋ ಇಲ್ವೋ ಅಂತ. ಈ ಟೈಮಲ್ಲಿ ನಮ್ಮದು ಸ್ಕೋರ್ ಎಷ್ಟಾಗಿದೆ ಅದೆಲ್ಲ ನಮಗೇನು ಐಡಿಯಾ ಇರಲ್ಲ. ಆ ಸ್ಕೋರ್ ಕಾರ್ಡ್ ನೋಡೋಕ್ಕೆ ಇನ್ನೊಂದು ಡೇಟ್ ಬಿಡ್ತಾರೆ ಅವರು. ಸೊ ಸ್ಕೋರ್ ಕಾರ್ಡ್ದು ಡೇಟ್ ಬಿಟ್ಟಿದ್ದು ಅವರು 22nd ಜಾನ್. ಓಕೆ, ಡಿಸೆಂಬರ್ ಮುಗೀತು ನಮ್ಮದು ಮೇನ್ಸ್ ಎಕ್ಸಾಮು. ಸೊ 22 ಜಾನಲ್ಲಿ ನಮಗೆ ಬಂದಿದ್ದು. ಇದನ್ನು ಅಂದ್ಕೊಳ್ಳಿ, ಒಂದು 20+ ಡೇಸ್ ಗ್ಯಾಪಲ್ಲಿ ನಮಗೆ ಸ್ಕೋರ್ ಕಾರ್ಡ್ದು ರಿಸಲ್ಟ್ ಬಿಟ್ಟಿದ್ದಾರೆ. ಓಕೆ, ಮೇನ್ಸ್ದು. ನೆಕ್ಸ್ಟು ಇಂಟರ್ವ್ಯೂ ಡೇಟ್. ಓಕೆ, ಇಂಟರ್ವ್ಯೂ ನಮಗೆ ನಂದು ಶಿಫ್ಟ್ ಇದ್ದಿದ್ದು 28th. ಓಕೆ, 28th ಜಾನಲ್ಲಿ ನೋಡಿ ರಿಸಲ್ಟ್ ಅನೌನ್ಸ್ ಮಾಡಿ, ಸ್ಕೋರ್ ಕಾರ್ಡ್ದು ರಿಸಲ್ಟ್ ಅನೌನ್ಸ್ ಮಾಡಿ ಇಂಟರ್ವ್ಯೂ ಇದ್ದಿದ್ದು 28th. ಸೊ 6 ಡೇಸ್ ಗ್ಯಾಪ್ ಅಷ್ಟೇ. ಇಂಟರ್ವ್ಯೂ ಪ್ರಿಪ್ರೇಷನ್ ಮಾಡೋಕ್ಕೂ 6 ಡೇಸ್ ಗ್ಯಾಪ್ ಇದ್ದಿದ್ದು. ಸೊ 28 ಜಾನಲ್ಲಿ ಆಗಿದ್ದಿದ್ದು ಇಂಟರ್ವ್ಯೂ. ಅದಾದಮೇಲೆ ಈಗೆಲ್ಲ ಮುಗೀತು. ಪ್ರಿಲಿಮ್ಸ್ ಮೇನ್ಸ್ ಎಲ್ಲದ್ರದ್ದು ರಿಸಲ್ಟ್ ಮುಗೀತು. ಕಂಬೈನ್ಡ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಲ್ವಾ, ಎಲ್ಲ ಲೈಕ್ ಮೇನ್ಸ್ದು ಮಾರ್ಕ್ಸ್ ಆ್ಯಂಡ್ ಇಂಟರ್ವ್ಯೂ ಮಾರ್ಕ್ಸ್ ಸೇರಿ ಕಂಬೈನ್ಡ್ ರಿಸಲ್ಟ್ ಒಂದು ಸ್ಕೋರ್ ಕಾರ್ಡ್ನ ರಿಲೀಸ್ ಮಾಡ್ತಾರೆ. ಅದು ಬಿಟ್ಟಿದ್ದು 23rd ಫೆಬ್ಬಲ್ಲಿ. ಬ್ಯಾಕ್ ಟು ಬ್ಯಾಕ್ ಈಗ ನವೆಂಬರಲ್ಲಿ ಬರೆದ್ವಿ, ನೆಕ್ಸ್ಟ್ ಡಿಸೆಂಬರಲ್ಲಿ ಮೇನ್ಸ್ ಬರೆದ್ವಿ, ಜಾನಲ್ಲಿ ರಿಸಲ್ಟ್ ಬರುತ್ತೆ, ಮತ್ತು ಜಾನಲ್ಲೇ ಇಂಟರ್ವ್ಯೂ ಆಯಿತು. ನೆಕ್ಸ್ಟು ಅದ್ರದ್ದು ರಿಸಲ್ಟ್ ಬಂದಿದ್ದು ಫೆಬ್ರವರಿಲಿ. ಬ್ಯಾಕ್ ಟು ಬ್ಯಾಕ್ ಏನೂ ಡಿಲೇ ಇಲ್ಲ. ಜಾಸ್ತಿ ಮಂತ್ಸ್ ತೊಗೊಂಡಿಲ್ಲ, ಬೇಗ ಬಿಟ್ಟಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಮಂತ್ಸಲ್ಲಿ. ಸೊ ಕಂಬೈನ್ಡ್ ರಿಸಲ್ಟ್ ನಮಗೆ ಅನೌನ್ಸ್ ಮಾಡಿದ್ದು 23rd ಫೆಬ್ರವರಿಲಿ. ಓಕೆ, ಇದು ಮುಗೀತಾ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ದು 24th ಮಾರ್ಚ್. ನನ್ನ ಡೇಟ್ ಇದ್ದಿದ್ದು 24th. ಬಟ್ ನನಗಿನ ಮುಂಚೆ 23rd ಇತ್ತು ಅಂತ ನನಗೆ ಹೇಳಿದರು. 23rd ಮಾರ್ಚ್ ಕೂಡ ಆಗಿತ್ತು. ಆ್ಯಂಡ್ 23rd 7th ಏಪ್ರಿಲ್ವರೆಗೂ ಡಿ ವಿ ನಡೆದಿದೆ. ಸೊ ಕಂಬೈನ್ಡ್ ರಿಸಲ್ಟ್ ಬಿಟ್ಟಿದ್ದು 23rd ಫೆಬ್ ಮಾರ್ಚ್. ಓಕೆ,
ನೆಕ್ಸ್ಟ್ ಡಿ ವಿ ಆಗೋಕ್ಕೂ ಆಲ್ಮೋಸ್ಟ್ 20+ ಡೇಸ್ನ ತೊಗೊಂಡಿದ್ದಾರೆ. ಓಕೆ, ಡಿ ವಿ ಮಾಡಿಸ್ಕೊಳ್ಳೋಕ್ಕೆ 20+ ಡೇಸ್ ತೊಗೊಂಡಿದ್ದಾರೆ. ಇವಾಗ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರದು ಡಿ ವಿ ಮುಗ್ದಿದೆ. 7th ಏಪ್ರಿಲ್ವರೆಗೂ ಎಲ್ಲರದು ಮುಗ್ದಿದೆ ಡಿ ವಿ. ಜಾಯ್ನಿಂಗ್ ಬಗ್ಗೆ ಏನೂ ಅಪ್ಡೇಟ್ಸ್ ನಮಗೆ ಬಂದಿಲ್ಲ. ಇವತ್ತು ಆಲ್ರೆಡಿ 17th ಡೇಟ್. ಸೊ ಗೊತ್ತಿಲ್ಲ ಯಾವಾಗ ಬಿಡ್ತಾರೆ. ಮೇ ಬಿ ಈ ಮಂತ್ ಎಂಡಿಂಗ್ ಅಥವಾ ಮೇ ಮಂತ್ ಫಸ್ಟ್ ವೀಕಲ್ಲಿ ಐ ಗೆಸ್ ಆಲ್ಮೋಸ್ಟ್ ಮೇಲ್ ಮಾಡ್ತಾರೆ ಅನಿಸುತ್ತೆ. ನನಗೆ ಅಷ್ಟು ಐಡಿಯಾ ಇಲ್ಲ. ಎಲ್ಲರಲ್ಲೂ ಅದೇ ಡೌಟ್ ಇದೆ. ಬಿಕಾಸ್ ಬೇರೆ ಸ್ಟೇಟ್ಸಲ್ಲಿ ಆಲ್ರೆಡಿ ಜಾಯ್ನಿಂಗ್ ಆಗ್ತಿದೆ. ಇನ್ನು ನಮ್ಮ ಸ್ಟೇಟಲ್ಲೇ ಸ್ವಲ್ಪ ಡಿಲೇ ಆಗ್ತಿದೆ. ಆ್ಯಂಡ್ ನಂದು A4 ಕ್ಲಿಯರ್ ಆಗಿತ್ತಲ್ಲ. A4ದಲ್ಲಿ ಆಲ್ರೆಡಿ ಏಪ್ರಿಲ್ 1 ಅವ್ರಿಗೆ ಡಿ ವಿ ಮಾಡಿಸಿ ಝೋನ್ದು ಹೋಗಿ ರಿಪೋರ್ಟ್ ಮಾಡೋದು ಕೂಡ ಅವ್ರಿಗೆ ಹೇಳಿದೆ. ಆಲ್ರೆಡಿ ಅವ್ರು ಜಾಯಿನ್ ಕೂಡ ಆಗಿದ್ದಾರೆ ಬಾಮಲ್ಲಿ, ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ. ಸೊ RRBದು ಇನ್ನೂ ಆಗಿಲ್ಲ. ನನಗೆ ಸಮ್ಟೈಮ್ಸ್ ಐ ಫೀಲ್ ಲೈಕ್ ನಾವು ಜಾಯಿನ್ ಆಗ್ತೀವೋ ಇಲ್ವೋ, ಮೊದಲೇ LPG ಕ್ರೈಸಿಸ್, ವಾರ್, ಇದ್ರ ಮಧ್ಯೆ ಏನಾದರೂ ಕ್ಯಾನ್ಸಲ್ ಮಾಡ್ತಾರೆ. ಕ್ರೇಜಿ ಡೌಟ್ಸ್ ಗೊತ್ತಾ. ಓಕೆ, ವಾಟ್ ಸೊ ವೆಯ್ಟ್ ಮಾಡೋಣ. ಮೇ ಬಿ ಈ ಮಂತ್ ಎಂಡಲ್ಲಿ ಬೇಗ ಜಾಯಿನ್ ಮಾಡಿಸ್ಕೊಳ್ಳಿ ಅಂತ. ಸೊ ಇದೆಲ್ಲ ಇಷ್ಟ ಆಗಿತ್ತು. ಎಕ್ಸಾಮ್ ಡೀಟೇಲ್ಸ್, ರಿಸಲ್ಟ್ ಡೀಟೇಲ್ಸ್, ಡಿ ವಿ ಇಂಟರ್ವ್ಯೂ ಎಲ್ಲ ಎಷ್ಟೆಷ್ಟು ಗ್ಯಾಪ್ಸಲ್ಲಿ ಕರೆದಿದ್ರು ಅಂತ. ಓಕೆ, ಸೊ RRBಗೆ ನೀವೇನಾದರೂ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಪ್ರಿಪೇರ್ ಆಗಿ ಪ್ರಿಲಿಮ್ಸ್ನ ಪ್ರಿಲಿಮ್ಸ್ದು ಬೇಸಿಕ್ಸ್ ಏನಿದೆ ಅದನ್ನ ಕ್ಲಿಯರ್ ಮಾಡಿಕೊಂಡು ಮೇನ್ಸ್ಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಬಿಕಾಸ್ ನಾನು ಹೇಳ್ದೆ ಅಲ್ಲ ಎಷ್ಟೆಷ್ಟು ಗ್ಯಾಪಲ್ಲಿ ಬಿಟ್ಟಿದ್ರು ಅಂತ. ನಿಮಗೆ ಟೈಮೇ ಸಿಗಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಸೊ ಹಾಗಾಗಿ ಇದು ಏನಂತಾರೆ, ಲೈಟಾಗಿ ತೊಗೋಬೇಡಿ, ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಓಕೆ, ಲೈಕ್ ಐ ಆಮ್ ನಾಟ್ ಸೇಯಿಂಗ್ ಯು ಹ್ಯಾವ್ ಟು ರೀಡ್ ಇಟ್ ಫಾರ್ 24/7. ಮೇಕ್ ಟೈಮ್. ಇನ್ನು ಟೈಮ್ ಇದೆ, ಆರಾಮಾಗಿ ಬೇಸಿಕ್ಸ್ನ ಕ್ಲಿಯರ್ ಮಾಡಿಕೊಂಡು ಮೀನ್ಸ್ಗೆ ಓದಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ. ಸೊ ನನಗೆ ನೆಕ್ಸ್ಟ್ ಏನು ವೀಡಿಯೋ ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಿಮಗೆ ಏನಾದರೂ ಲೈಕ್ ಇಂಥದ್ದು ವೀಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಸುಮ್ಮನೆ ನನಗೆ ಏನೋ ಒಂದು ವೀಡಿಯೋ ಮಾಡಿ ವ್ಯೂಸ್ಗೋಸ್ಕರ ನಿಮ್ಮ ಟೈಮ್ನ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಏನೂ ವೀಡಿಯೋ ಮಾಡ್ತಿಲ್ಲ. ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಅದಕ್ಕೆ ಏನೂ ಮಾಡ್ತಿಲ್ಲ. ಅಷ್ಟೇ ಆಗಿತ್ತು ಇವತ್ತಿನ ವೀಡಿಯೋದಲ್ಲಿ. ಸೊ ಪ್ಲೀಸ್ ಲೆಟ್ ಮೀ ನೋ ಇಫ್ ಯು ವಾಂಟ್ ಎನಿ other videos. Please comment on the comment section. Okay, until then, take care. Bye.